ಅಂದರೆ ಇದರಲ್ಲಿ ಸರ್ಕಾರಕ್ಕೆ ಮನಸ್ಸಿಲ್ಲ, ಕರ್ನಾಟಕ ಸರ್ಕಾರ ತನಿಖೆ ಮಾಡಲಿಕ್ಕಿಲ್ಲ ಅನ್ನೋಂಥ ಭಯ ಅವ್ರಿಗೆ ಕಾಡಿರ್ಬೋದು ನಮ್ಮ ಧನಂಜಯ ಅವ್ರಿಗೆ. ಈ ದೃಷ್ಟಿಗಳು ಅವ್ರು ಏನು ಮಾಡಿದ್ರಪ್ಪ ಅಂದ್ರೆ, ಇಲ್ಲೇ ಈ ಒಂದು 74 ಸಾವುಗಳದ್ದು ಮೊನ್ನೆ ನಮ್ಮ ಬಾಲನ್ನವರು ಏನಪ್ಪ ಅಂದ್ರೆ ಹುಡುಕಿ ತೆಗೆದಂಥದ್ದು, ಅವುಗಳನ್ನು ತನಿಖೆ ಆಗಬೇಕು. ಅದು ಯಾರದ್ದು ಏನು ಸಾವುಗಳು, ಎಲ್ಲವರು ಇವರು ಯಾರು ಅಂತ ಹುಡುಕಾಟ ನಡೆಸಿದಾಗ FIR ಆಗ್ಬೇಕಂತಂದಾಗ ಹೈಕೋರ್ಟಲ್ಲಿ ಕೇಸ್ ಇದ್ದಾಗ ನಮ್ಮ KV ಧನಂಜಯ ಅವರು ನಮ್ಮ ನೆರೆ ಕೇರಳದ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ನಿಮ್ಮ ಜನರು ಭಾಳ ಬರ್ತಾರೆ, ಇಲ್ಲೇ ಕೇರಳದಿಂದ ಧರ್ಮಸ್ಥಳಕ್ಕೆ ಬರ್ತಾರೆ, ನೀವು ನಿಮ್ಮ ವಿಧಾನಸಭೆಯಲ್ಲಿ ಒಂದು ರೆಸಲ್ಯೂಷನ್ ಪಾಸ್ ಮಾಡಿ ತನಿಖೆಯಲ್ಲಿ ನಮ್ಮವರು ಇದ್ದಾರೆ ಅನ್ನೋಂಥದ್ದು, ನೀವು ಅದು ಜಾಯಿನ್ ಆಗಿರಿ ಅನ್ನೋದು ಸಲಹೆಯನ್ನು ಕೊಟ್ಟಿದ್ದಾರೆ. ನಿಜವಾಗಿ ಒಳ್ಳೆಯ ಸಲಹೆ ಇದು. ಯಾಕಂತಂದ್ರೆ ನಮ್ಮ ಸರ್ಕಾರ ಈ ಘಾತಕರನ್ನು, ಆ ಮಗು ಒಬ್ಬಳೇ ಅಲ್ಲ, ಅನೇಕ ಮಕ್ಕಳ ಸಾವುಗಳಾಗಿದೆ, ಹೆಣ್ಣು ಮಕ್ಕಳಾಗಿದ್ದವು, ಗಂಡು ಮಕ್ಕಳು ಆಗಿದಾವಲ್ಲೇ, ಸಾವುಗಳಾಗಿದ್ದಾವೆ. ಅವ್ರು ಹುಡುಕುವಲ್ಲಿ ನಮ್ಮ ಸರ್ಕಾರ ನಿಶ್ಚಿತವಾಗಿ ವಿಫಲ ಆಗ್ಯದ, ನಿಶ್ಚಿತದಲ್ಲಿ ಎರಡು ಮಾತಿಲ್ಲ. ಇಂಥ ಒಂದು ಸಂದರ್ಭದಲ್ಲೇ ಕೇರಳ ಅದ್ರ ಜೊತೆ ಕೂಡಿದಪ್ಪ ಇನ್ನೊಂದು ತೀವ್ರವಾಗಿ ನಿಜವಾಗಿಯೂ ಯಾರು ತಪ್ಪು ಮಾಡಿದ್ರೆ ಸಿಗ್ತಾರ, ಅವ್ರು ಹೇಳಲಿಕ್ಕೆ ಅನುಕೂಲ ಆಗ್ತದೆ ಅಂತ ದೃಷ್ಟಿ ಇಟ್ಕೊಂಡು ಅದಕ್ಕೆ ನಮ್ಮ KV ಧನಂಜಯ ಅವರು ಪತ್ರ ಬರೆದ್ರೆ ಕೇರಳ ಸರ್ಕಾರಕ್ಕೆ. ಅದಕ್ಕೆ ಕೇರಳ ಸರ್ಕಾರ ಪತ್ರ ಬರೆದಕ್ಕೆ ನಮ್ಮ ಸುರೇಶ್ ಕುಮಾರ್ ಅವರಾಗಿರ್ಬೋದು, ನಮ್ಮಲ್ಲಿಯ ಈ ಶಾಸಕರು ಇನ್ನುಳಿದವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಇದು ಸಂವಿಧಾನಕ್ಕೆ ಬದ್ಧನ, ಹಾಗೆ ಹೀಗೆ, ಅದರಲ್ಲೂ ಇದು ನಮ್ಮ ಸ್ಟೇಟಿಗೆ ಸಂಬಂಧಿಸಿದ್ದು, ಅವ್ರ್ಯಾಕೆ ಇದ್ರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹೌದ್ರಿ, ಕರ್ನಾಟಕಕ್ಕೆ ಸಂಬಂಧಿಸಿದ್ದೇನೋ ಅದು ಕರ್ನಾಟಕದಲ್ಲಿ ಆಗಿದೆ, ಕರ್ನಾಟಕದ್ದು ಕೇರಳದಲ್ಲಿ ಆದರೂ ಕೇರಳದ್ದು ಆ ಮಾತು ಬೇರೆ. ಆದರೆ ಇವೆರಡೂ ಯಾರು ಸಾರ್ವಭೌಮತ್ವದಲ್ಲಿದ್ದಾರೆ? ಭಾರತದ ಸಾರ್ವಭೌಮ